ಯಾವುದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗೆದ್ಬಿಟ್ರ, ಲಕ್ಕಿತ್ತು, ಅದೃಷ್ಟ ಇತ್ತು, ಏನೋ ಆಗಿ ಗೆದ್ರ. ಆದರೆ ಜನ ದಡ್ರಲ್ಲ. MP ಎಲೆಕ್ಷನಲ್ಲಿ ತೋರಿಸ್ತೀವಿ ನಾವು ಏನು ಅಂತ. ಮನೆಗೆ ಸುದ್ದಿ ಮುಟ್ಟಿಸಿ ನಮ್ಮ ಪಂಚಾಯತಿ ಒಳಗೆ ಲೀಡ್ ಕೊಡಲಿಲ್ಲ ಅಂದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಪಂಚಾಯತಿ ಒಳಗೆ ಏನಾರ BJP ಬರಲಿಲ್ಲ ಅಂದರೆ ಇವತ್ತೇ ಪ್ರಮಾಣ ಮಾಡ್ತಿದ್ದೀನಿ, ನಾನು ರಿಸೈನ್ ಮಾಡೇ ಮಾಡ್ತೀನಿ. ನನಗೇನಾನ ನಾನು ಇದೇ ಸಾಕ್ಷಿ, ನನ್ನ ಸಾಕ್ಷಿ. ನಾನೇನಾನ ಈ MP ಎಲೆಕ್ಷನಲ್ಲಿ ನಮ್ಮ ಇಡೀ ಪಂಚಾಯತಿ BJP ಏನಾನ ಬರಲಿಲ್ಲ ಅಂದರೆ ನಾನು ರಿಸೈನ್ ಮಾಡೋದಂತೂ ಸತ್ಯ ಸತ್ಯ ಸತ್ಯ. ಯಾಕೆಂದರೆ ಇದೊಂದು ಕಿವಿ ಮಾತು, ಒಂದು ಘಟನೆ ಈಗ ನೀವು ಗೊತ್ತಾಗಬೇಕು. ಮೈನಹಳ್ಳಿ ಊರೊಳಗೇನೆ ನೀವು ಕೆಲ್ಸಗಳು ಮಾಡ್ತೀರಾ. ಉಪಾಧ್ಯಕ್ಷರವರೇ ಕರೆಯಲ್ಲ, ಅಧ್ಯಕ್ಷರವರೇ ಯಾಡಣ್ಣ ಕರೆದ್ರಲ್ವಾ, ಆಯ್ತು ಬಾರೋಣ ಮಾತಾಡೋಣ ಅಂದರೆ ಮುಗೀತು. ಆಯ್ತು ಗುರು, ಆಯ್ತು ಮಾತಾಡೋಣ ಬಾ ಶೋ ಅಷ್ಟೇ ಸ್ವಾಮಿ, ಏನಲ್ಲ ಅದರೊಳಗೆ. ನೀನೇನು ಅಂತಂತಂದರೆ ಯಾರು ಕೇಳ್ತಾರೆ ಸ್ವಾಮಿ? ಅಪ್ಪ ಅಮ್ಮನ ಮಾತೇ ಕೇಳೋದು ಕಷ್ಟ ಆಗಿ ಕುಂತದ ಈ ಕಾಲ. ಅಂಥದ್ದು ನೀವು ಏನೂ ಇಲ್ಲ ಅಂದ ಒಬ್ಬ ಜನಪ್ರತಿನಿಧಿ ನಿಮ್ಮಂಗೆ ನೀವು MLA ಆಗಿದ್ದೀರಾ, ಅವ್ರ ಪಂಚಾಯತಿ ಎಲೆಕ್ಷನ್ನಲ್ಲೂ ಗೆದ್ದು, ಮೆಂಬರ್ ಆಗೋ ಗೆದ್ದು, ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ MLA ಆಗ್ಬಿಡ್ಬೋದು ಸ್ವಾಮಿ. ಪಂಚಾಯತಿ ಅಧ್ಯಕ್ಷ ಆಗೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಇವ್ರು ನಿಂತು ಗೆದ್ದು ತೋರಿಸಿದ್ದಾರೆ. ಅವ್ರನ್ನ ಯಾರೇ ಪಂಚಾಯತಿಯಲ್ಲಿ ಇದೊಂದು ನಿಮಗೆ ಗೊತ್ತಾಗಲಿ, ನಿಮಗೂ ಎಲ್ಲರಿಗೂ ಗೊತ್ತಿರ್ತದೆ. ಮಾಧ್ಯಮದವ್ರು ಇಡೀ ತಾಲೂಕೆಲ್ಲ ಸುತ್ತಾ ಇರ್ತಾರೆ. ನನ್ನ ಆಗ್ತೇನೆ, ಇನ್ನೊಬ್ಬನೇ ಆಗ್ತೇನೆ, ಇನ್ನೊಬ್ಬನಂತ ಎಲ್ಲ ಗೊತ್ತಿರ್ತದೆ. ನನಗೆ ಆಗದವನು ಬಂದು ಹೇಳ್ತಾನೆ, ಆಗೋನು ಬಂದು ಹೇಳ್ತಾನೆ. ಇನ್ನು ಮುಂದೆ ಪಂಚಾಯತಿಗಳೆಲ್ಲನ ಒಂದು ಗೌರವಿತವಾಗಿ ನಡ್ಕೊಳ್ರಿ. ಎಲ್ಲ ಒಂದೇ ಪಕ್ಷದವ್ರು ಇರಲ್ಲ ಸ್ವಾಮಿ. ಬಚ್ಚೇಗೌಡರು ನೋಡಿದ್ರ ನೀವು MP ಎಲೆಕ್ಷನ್ಗೆ ಓಟ್ ಹಾಕಿದ್ದು ಹೆಂಗೆ? ನಾವು ಗೆಸ್ಸೇ ಮಾಡಿರಲಿಲ್ಲ. ಈಗ ನೀವು ಆಡಳಿತವಾಗಿದ್ದೀರಲ್ಲ ಸ್ವಾಮಿ, ಸ್ಟೇಟಲ್ಲಿ ಆಡಳಿತವಾಗಿದ್ದೀರಾ, ನೀವು MLA ಇದ್ದೀರಾ. ಇದೊಂದು ಚಾಲೆಂಜ್ ತೊಗೊಳ್ಳಿ ನೀವು. ನಾನು ಬರಲಿಲ್ಲ ಅಂದರೆ ಸತ್ಯವಾಗೋ ನಾನು ಅವತ್ತು ಬೆಳಗ್ಗೆ ರಿಸೈನ್ ಮಾಡೋದಂತ ಖಚಿತ. ನಾನು ಪಂಚಾಯತಿ ಮೆಂಬರ್ಗೆ, ನಾನು ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತನಾಗಿರ್ತೀನಿ. ಯಾವ ಅಧಿಕಾರ ಆಗಲಿ, ಯಾವ ಮೆಂಬರ್ ಆಗಿ ಆಗಲ್ಲ. ನಾವು ಪಂಚಾಯತಿ ಮೆಂಬರ್ ಆಗಿ ಈ ಪಂಚಾಯತಿ ಒಳಗೆ ಯಾಕೆಂದರೆ ತೋರಿಸ್ತೀವಿ ಏನು ಎತ್ತ ಅಂತೇಳಿ. ಅದರಿಂದ ನೀವು ಎಲ್ಲರನ್ನೂ ವಿಶ್ವಾಸದಾಗ ಇದು ಮಾಡಬೇಕು ಹೊರತು ಏನೋ ನೀವು ಮಾಡಿದೆ ಅಂತಂದರೆ ತಪ್ಪು. ನಾವು ಬಂದಿಲ್ಲ ಅಂತ ನೀವು ಹೇಳಿದ್ರೆ, ಮಲ್ಲಯ್ಯ ಅವ್ರು ಬಂದಿದ್ರು ಬರಲಿಲ್ಲ ಅಂತ